ನಮಸ್ಕಾರ ವೀಕ್ಷಕರೇ, ಡಿವೈನ್ ಟೈಮ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕ್ಷಮೆ ಮಾನವನಿಗೆ ಭಗವಂತನು ನೀಡಿದ ಅತ್ಯುನ್ನತ ಗುಣ. ಕ್ಷಮಾಗುಣವು ದೇವರು ಮನುಷ್ಯನಿಗೆ ನೀಡಿದ ಮಹಾನ್ ವರ. ಇದು ಕೇವಲ ಧಾರ್ಮಿಕ ವಿಷಯ ಮಾತ್ರವಲ್ಲ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ ಎಲ್ಲ ಆಯಾಮಗಳಲ್ಲೂ ಅತ್ಯುನ್ನತ ಶಕ್ತಿಯಾಗಿದೆ. ಕ್ಷಮೆಯ ಅರ್ಥ ಇತರರು ನಮ್ಮ ಮೇಲೆ ಮಾಡಿದ ಅನ್ಯಾಯ, ನೋವು, ಅಪಮಾನಗಳನ್ನು ಮನಸ್ಸಿನಲ್ಲಿ ಹಿಡಿದುಕೊಳ್ಳದೆ ಅವರನ್ನು ಮನ್ನಿಸುವ ಗುಣವೇ ಕ್ಷಮೆ. ಇದು ನಮ್ಮ ಹೃದಯದ ಮಹಿಮೆ ಮತ್ತು ಔನ್ನತ್ಯವನ್ನು ತೋರಿಸುತ್ತದೆ. ಧಾರ್ಮಿಕ ದೃಷ್ಟಿಯಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕ್ಷಮೆಯನ್ನು ದೈವೀ ಗುಣವೆಂದು ವಿವರಿಸಿದ್ದಾನೆ. ಶ್ರೀರಾಮನು ತನ್ನ ಶತ್ರುವಾದ ರಾವಣನು ಮೃತನಾದ ನಂತರವೂ ಅವನ ಅಂತ್ಯಕ್ರಿಯೆಗಳನ್ನು ಗೌರವದಿಂದ ನೆರವೇರಿಸಿ ಎಂದು ಆಜ್ಞೆ ನೀಡಿದ್ದು ಕ್ಷಮೆಯ ಅತ್ಯುತ್ತಮ ಉದಾಹರಣೆ. ರಾಮನು ಈ ಮೂಲಕ ತಿಳಿಸಿದ್ದೇನೆಂದರೆ, ಮಾನವನು ಬದುಕಿರುವಾಗ ಎಷ್ಟೇ ದುರಾಚಾರ ಮಾಡಿದರೂ ಪ್ರಾಣ ಬಿಟ್ಟ ನಂತರ ವೈರಗಳು ಅಂತ್ಯಗೊಳ್ಳಬೇಕು ಎಂದು. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಬುದ್ಧನು ಕ್ಷಮೆಯನ್ನು ಅಹಿಂಸೆಯ ಮಾರ್ಗವೆಂದು ಬೋಧಿಸಿದ್ದಾನೆ. ಜೈನರು ವರ್ಷಕ್ಕೊಮ್ಮೆ ಕ್ಷಮಾಪಣಾ ಪರ್ವ ಆಚರಿಸಿ ತಮ್ಮಿಂದ ಯಾರಿಗಾದರೂ ನೋವುಂಟಾಗಿದ್ದರೆ ಹೃದಯಪೂರ್ವಕ ಕ್ಷಮೆ ಕೂರುತ್ತಾರೆ. ಯಜುರ್ವೇದ ಪ್ರಕಾರ ಕ್ಷಮೆ ಎಂಬ ತಪಸ್ಸಿನ ಮೂಲಕ ದೇವರನ್ನು ಸುಲಭವಾಗಿ ಪಡೆಯಬಹುದು. ಶಿವಪುರಾಣದಲ್ಲೂ ಕ್ಷಮೆಯೇ ಪರಮಧರ್ಮ ಎಂದು ಬೋಧಿಸಲಾಗಿದೆ. ಮಾನಸಿಕ ಪ್ರಯೋಜನಗಳು. ಕ್ಷಮೆ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ. ದ್ವೇಷವು ಮನಸ್ಸಿನಲ್ಲಿ ಬೆಂಕಿಯಂತೆ ಜ್ವಲಿಸುತ್ತದೆ. ಮನ್ನಿಸುವುದರಿಂದ ಆ ಜ್ವಾಲೆ ಶಮನವಾಗುತ್ತದೆ. ಒತ್ತಡ ಮತ್ತು ಕಳವಳ ಕಡಿಮೆಯಾಗುತ್ತದೆ. ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತದೆ. ದೇಹಾರೋಗ್ಯವು ಉತ್ತಮವಾಗುತ್ತದೆ. ಕ್ಷಮೆಯನ್ನು ಅಭ್ಯಾಸ ಮಾಡುವ ಅಗತ್ಯ. ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ, ಕ್ಷಮೆ ಬಲಹೀನರ ಗುಣವಲ್ಲ, ಅದು ಶಕ್ತಿಶಾಲಿಗಳ ಲಕ್ಷಣ. ಕ್ಷಮೆ ಒಂದೇ ದಿನದಲ್ಲಿ ರೂಢಿಯಾಗುವ ಗುಣವಲ್ಲ. ಇದಕ್ಕಾಗಿ ಪ್ರಭಾಷಣಗಳನ್ನು ಕೇಳುವುದು, ಆಧ್ಯಾತ್ಮಿಕ ಗ್ರಂಥಗಳನ್ನು ಓದುವುದು, ಧ್ಯಾನ ಮಾಡುವಂತಹ ಸಾಧನೆ, ಇವುಗಳ ಮೂಲಕ ಕ್ಷಮೆ ಸಹಜವಾಗಿ ಬೆಳೆಯುತ್ತದೆ. ಸ್ವಾಮಿ ವಿವೇಕಾನಂದರ ಮಾತು, ತಪ್ಪು ಮಾಡಿದವನನ್ನು ಶಿಕ್ಷಿಸುವುದಕ್ಕಿಂತ ಅವನನ್ನು ಮನ್ನಿಸಿ ಪ್ರೀತಿಯಿಂದ ನಡೆದುಕೊಂಡರೆ ಅವನ ಮನಸ್ಥಿತಿ ಬದಲಾಗಬಹುದು. ಶಿವಪುರಾಣದಂತೆ ಕ್ಷಮೆಯುಳ್ಳ ಭಕ್ತರು ದೇವರಿಗೆ ಅತ್ಯಂತ ಪ್ರಿಯರು. ಎಲ್ಲರ ಮೇಲೂ ಡಾಕ್ಟರ್ ಶ್ರೀ ವಿಷ್ಣುದತ್ತ ಗುರುಗಳ ಆಶೀರ್ವಾದ ಸದಾ ಇರಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.